ತೀರಾ ವೈಯಕ್ತಿಕ ಮಟ್ಟಕ್ಕೆ ಇಳಿತಾ ಇದೆಯಾ? ಅದು ಅವರ ಮನಸ್ಥಿತಿ. ಅದು ಏನಕ್ಕೆ ಹಂಗೆ ಆ ಥರ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. NET ವಿಚಾರವಾಗಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಅಂದಿದ್ದು, ಮತ್ತು ಕಾಲೇಜಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಈ ಘರ್ಷಣೆ ಶುರು ಆಗಿದ್ದು. ಅದಾದ ನಂತರ ನಾನು ಹೊರಗ್ಲೋನು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಅಂದರು. ಇದು ಭಾರತ ದೇಶ, ಪ್ರಜಾಪ್ರಭುತ್ವದ ದೇಶ. ಅಂಬೇಡ್ಕರ್ ಅವರು ರಚಿಸಿರುವಂಥ ಸಂವಿಧಾನವನ್ನು ಗೌರವ ಕೊಟ್ಟು ನಡ್ಕೊಳ್ಳುವಂಥ ಮನಸ್ಥಿತಿ ಇರುವಂಥ ಜನಗಳು ನಾವು ಭಾರತ ದೇಶದಲ್ಲಿ. ಈ ಭಾರತ ದೇಶದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಹೋಗಿ ಆಸ್ತಿನೂ ಮಾಡ್ಬೋದು, ಚುನಾವಣೆಗೂ ನಿಲ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನಾನು ಪ್ರತಾಪ್ ಸಿಂಹ ಅವ್ರಿಗೆ ಹೇಳ್ತೀನಿ, ನೀವು ಹೊರಗ್ಲವರು ಅಂತ ಅಂದ್ಬಿಟ್ಟು ನಾವೇನು ಅಂದ್ಕೊಂಡಿಲ್ಲ. ನಿಮ್ಮನ್ನು 2 ಬಾರಿ ಮೈಸೂರಿನ ಜಿಲ್ಲೆಯ ಜನ ಕೊಡಗಿನ ಜನತೆ ಇಬ್ಬರನ್ನು ಸೇರಿ 2 ಬಾರಿ ನಿಮ್ಮನ್ನು ಸಂಸದರನ್ನಾಗಿ ಆಯ್ಕೆ ಮಾಡೋರೆ. ನೀವು ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಲಿ ನಾನು MLA ಆಗ್ತೀನಿ, ನಿಂತ್ಕೊಂತೀನಿ, ನಾನು MLA ಆಗಿ ಬಂದೇ ಬರ್ತೀನಿ, ಬನ್ನಿ, ಬರಬೇಡಿ ಅಂತ ನಾವೇನು ಹೇಳ್ತಾ ಇಲ್ಲ. ಚುನಾವಣೆ ಯುದ್ಧ ಇದ್ದಂಗೆ, ಚುನಾವಣೆ ಸಮಯ ಮಾತ್ರ ನನಗೆ. ಚುನಾವಣೆ ಸಮಯದಲ್ಲಿ ನಮ್ಮದೇನೈತೆ ನಮ್ಮನ್ನು ತೋರಿಸ್ತೀವಿ, ನಿಮ್ಮದೇನೈತೆ ನೀವು ಮಾಡಿ. ಸೋಲು ಗೆಲುವು ನಮ್ಮ ಮೈಸೂರಿನ ಜನತೆ ತೀರ್ಮಾನ ಮಾಡ್ತಾರೆ. ನಿಮ್ಮನ್ನು ಹೊರಗ್ಲವರು ಅಂತ ಅಂದ್ಬಿಟ್ಟು ನಾನು ಯಾವತ್ತೂ ಹೇಳಿಲ್ಲ. ನೀವು ಅದನ್ನು ಹುಟ್ಟಾಕೊಂಡು ಜನಗಳ ಮನಸ್ಥಿತಿಯನ್ನು ಕೆಣಕೋದ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ನಾನು ಇವತ್ತು ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೀನಿ, ಇವತ್ತು ನಿಮ್ಮ ಹುಟ್ಟೂರಾದಂಥ ಸಕಲೇಶ್ಪುರ SC ಕ್ಯಾಟಗರಿ ಐತೆ, ಈಗ ರಿಸರ್ವೇಷನ್ ಐತೆ. ನನ್ನ ಸ್ನೇಹಿತರಾದಂಥ ಸಿಮೆಂಟ್ ಮಂಜು ಅವರು ಅಲ್ಲಿ MLA ಆಗೋರು, ನಿಮ್ಮ ಪಾರ್ಟಿಯವರು, BJP ಅವರು. ನಾನು ನಮ್ಮ ಹೈಕಮಾಂಡ್ ಅವ್ರ ಹತ್ರ ನಾನು ಕೋರ್ಕೊಂಡು, ಈಗ ಡಿಲಿಮಿಟೇಷನ್ ಆಯ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ಡಿಲಿಮಿಟೇಷನ್ ಆಗ್ಬೋದು, ಮೋಸ್ಟ್ ಪ್ರಾಬಬ್ಲಿ ಡಿಲಿಮಿಟೇಷನ್ 100% ಆಯ್ತದೆ. ಆಗ ಅದು SC ಕ್ಯಾಟಗರಿಯಿಂದ ಜನರಲ್ ಕ್ಯಾಟಗರಿಗೆ ಬರ್ಬೋದು. ಜನರಲ್ ಕ್ಯಾಟಗರಿಗೆ ಬಂದರೆ ನಾನು ಬಂದು ನಿಮ್ಮ ಸಕಲೇಶ್ಪುರದಲ್ಲಿ ನಿಂತ್ಕೊತೀನಿ, ನೀವು ಅಲ್ಲೇ ನಿಂತ್ಕೊಳ್ಳಿ, ನಾನು ಗೆಲ್ತೀನೋ ನೀವು ಗೆಲ್ತೀನೋ ಅಂತ ಅನ್ನೋದನ್ನು ತಾಯಿ ಚಾಮುಂಡೇಶ್ವರಿ ಜನತೆ ತೀರ್ಮಾನ ಮಾಡ್ತಾರೆ. ನಾನು ನೀವು ಬಂದುಬಿಟ್ರಿ, ನೀವು ಬರ್ತಾಯಿದ್ದೀರಿ ಅಂತ ಅಂದ್ಬಿಟ್ಟು ಎದುರುಕೊಂಡು ಇನ್ನೊಂದು ಮಾಡುವಂಥದ್ದು ಯಾವುದೇ ಥರವಾದ್ದನ್ನು ನಾವು ಇವತ್ತರೆಗೂ ಚಿಂತನೆ ಮಾಡಿಲ್ಲ. ನಾನು 2018ನೇ ಇಸ್ವಿಲಿ ಇಂಡಿಪೆಂಡೆಂಟಾಗಿ ಚುನಾವಣೆಯನ್ನು ಎದುರಿಸಿ 24,000 ಜನ ಮತದಾರರು ನನ್ನ ಕ್ಷೇತ್ರದಲ್ಲಿ ಮತವನ್ನು ಹಾಕೋದು. ಅದಾದ ನಂತರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಇವತ್ತು ಆ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸಾಹೇಬರು ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡೋಗಿ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ B.Pharmನ ಕೊಟ್ಟು ಚುನಾವಣೆಯನ್ನು ಎದುರಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನ ನನಗೆ ಆಶೀರ್ವಾದವನ್ನು ಮಾಡಿದ್ರು. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಆಯಿತು ನನಗೆ. ಹಾಗಾಗಿ ನಾನು ಗೆದ್ದಿದ್ದೀನಿ. ಇವತ್ತು ನೀವು ನನ್ನ ಹತ್ರನೂ ವಿಶ್ವಾಸವಾಗಿದ್ರಿ, ನಾನು ಈಗಲೂ ವಿಶ್ವಾಸವಾಗಿದ್ದೀನಿ. ನಿಮ್ಮ ಬಗ್ಗೆ ನನಗೆ ಯಾವುದೇ ಥರವಾದ ನನ್ನ ಬೆಂಬಲಿಗರು 100 ಜನ ಮಾತಾಡ್ತಾರೆ. ಅವರು ಭಾರತೀಯ ಜನತಾ ಪಕ್ಷದಲ್ಲೂ ಎಲ್ಲರೂ ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಕಾರ್ಯಕರ್ತರುಗಳೂ ಎಲ್ಲ ವಿಚಾರನೂ ಮಾತಾಡ್ತಾರೆ. ನೀವ್ಯಾಕ್ರೆ ಇದಕ್ಕೆ ತಲೆ ಕೆಡಿಸ್ಕೊಂತೀರಿ? ನೀವು ಚುನಾವಣೆ ಮಾಡಬೇಕು, ಬನ್ನಿ ಚುನಾವಣೆ ಮಾಡೋದ. ಇನ್ನೂ 2 ವರ್ಷ ಆಯ್ತು ಚುನಾವಣೆ, ಇನ್ನೂ 1.25 ವರ್ಷ ಆಯ್ತು ಚುನಾವಣೆಗೆ. ನಾನು ಒಬ್ಬ ಇದ್ದಾಗಲೇ ನನಗೆ 100 ಜನ 1000 ಜನ ಬೆಂಬಲ ಕೊಟ್ಟು, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರುಗಳು, ನನ್ನ ವೆಲ್ ವಿಷರ್ಸ್ಗಳು ಎಲ್ಲರನ್ನೂ ಸೇರಿ 24,000 ಮತ ಕೊಡಿಸೋರೆ. ಅದಾದ ನಂತರ ಕಾಂಗ್ರೆಸ್ ಪಾರ್ಟಿಯಿಂದ ನಿಂತ್ಕೊಂಡ ತಕ್ಷಣವೇ ನನಗೆ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಪಾರ್ಟಿಯವರೆಲ್ಲರನ್ನು ವಿರೋಧ ಮಾಡಿಬಿಡ್ತಾರೆ, ಏಕಾಏಕಿ ಬಂದ್ಬಿಟ್ಟವನು ಅಂತ ಅನ್ನೋ ರೀತಿಯಲ್ಲಿ ನಿಮ್ಮ ಭಾರತೀಯ ಜನತಾ ಪಕ್ಷದವ್ರು ಬಿಂಬಿಸಿದ್ರು. ಅಂದರೂ ನನಗೆ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು, ಮುಖಂಡರುಗಳು, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು, ನನ್ನ ಬಂಧುಗಳು ಎಲ್ಲರನ್ನೂ ಸೇರಿ ನನ್ನನ್ನು ಚುನಾವಣೆಯಲ್ಲಿ ಕೆಲಸ ಮಾಡಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನನ್ನನ್ನು ಗೆಲ್ಲಿಸಿದ್ರು. ನಾನು ಗೆದ್ದು ಈಗ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಅದೇನೋ ಬಿಚ್ಚಿಡ್ತೀನಿ, ನಿಮ್ಮದು ಹಿನ್ನೆಲೆ ತೆಗಿಬೇಕು, ಹಿನ್ನೆಲೆ ಮುನ್ನೆಲೆ ಎಲ್ಲವನ್ನು ತೆಗೀರಿ, ನನ್ನದೇನೈತೆ ತೆಗೀರಿ. ನಾನು ಯಾರ್ದು ಹಿನ್ನೆಲೆ ಮುನ್ನೆಲೆ ವಿಚಾರ ನಾನು ಮಾತಾಡೋಕ್ಕೆ ಹೋಗಲ್ಲ. ನನ್ನ ಹಿನ್ನೆಲೆ ಏನೈತೆ, ನಾನೇನು ಅಂತ ಅನ್ನೋದು ಇಡೀ ಮೈಸೂರು ನಗರದ ಜನತೆಗೆ ಗೊತ್ತು. ನನ್ನ ಕುಟುಂಬ ಎಂಥದ್ದು, ನಾನೇನು ಮಾಡ್ಕೊಂಡು ಬಂದಿದ್ದೀನಿ, ನನ್ನ ಕ್ವಾಲಿಫಿಕೇಷನ್ ಏನು, ನಾನು ಕ್ವಾಲಿಫಿಕೇಷನ್ ಮುಗಿಸಿದ ನಂತರ ನಾನೇನು ಮಾಡ್ತಾಯಿದ್ದೆ, ನಾನು ರಾಜಕಾರಣಕ್ಕೆ ಹೆಂಗೆ ಬಂದೆ, ರಾಜಕಾರಣಕ್ಕೂ ನನಗೂ ಸಂಬಂಧ ಏನಿತ್ತು, ಎಲ್ಲವೂ ಗೊತ್ತು. ನಾನು ಯಾವುದೋ ಒಬ್ಬ ವ್ಯಕ್ತಿ ಹೆಸರು ಹೇಳ್ಕೊಂಡು ನಾನು ರಾಜಕಾರಣಕ್ಕೆ ಬಂದವನಲ್ಲ. ನಾನು ಜನಗಳ ಜೊತೆಲಿ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ರಾಜಕಾರಣಕ್ಕೆ ಬಂದು ನಾನು ರಾಜಕಾರಣದಲ್ಲಿ ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ನನ್ನ ಆತ್ಮಕ್ಕೆ ತೃಪ್ತಿ ಆಗೋ ರೀತಿಯಲ್ಲಿ ನಾನು
ಜನಗಳ ಸೇವೆ ಮಾಡ್ತಾಯಿದ್ದೀನಿ, ಜನಗಳ ಜೊತೆಲಿದ್ದೀನಿ. ಚಾಮರಾಜ ವಿಧಾನಸಭಾ ಕ್ಷೇತ್ರದವರು ನನ್ನನ್ನು ಮತದಾರರು ಎಲ್ಲರೂ ಸೇರಿಸಿ ನನ್ನ ಆಶೀರ್ವಾದ ಮಾಡೋರೆ. ನಾನು ಅವ್ರ ಮನೆ ಮಗನಾಗಿ, ಚಾಮರಾಜ ಕ್ಷೇತ್ರದ ಮನೆ ಮಗನಾಗಿ ನಾನು ಕೆಲಸ ಮಾಡ್ತೀನಿ. ಅದು ನನ್ನ ಧ್ಯೇಯ. ನಾನು ರಾಜಕಾರಣದಲ್ಲಿ ನನ್ನದೇ ಆದಂಥ ಎಥಿಕ್ಸ್ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅವನು. ಅದೇನು ಬಿಚ್ಚಿಡ್ತೀರಿ ಬಿಚ್ಚಿಡಿ, ನಾನು ಅದೇನೈತೆ ಅದೆಲ್ಲವೂ ಬಿಚ್ಚಿಡಿ. ನಾನೇನು ನಿಮ್ಗೆ ಯಾವುದನ್ನು ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗಲ್ಲ ನಾನು. ಮತ್ತು ನೀವು ಹೊರಗ್ಲವರು ಅಂತ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದ್ದೀರಿ. ಹೊರಗ್ಲವರು ಒಳಗ್ನವರು, ಇದು ಭಾರತ ದೇಶದ ಮಕ್ಕಳು ನಾವೆಲ್ಲ, ಭಾರತ ಮಾತೆಯ ಮಕ್ಕಳು ನಾವು ಎಲ್ಲರೂ. ಯಾರು ಎಲ್ಲಿ ಬೇಕಾದ್ರೂ ಹೋಗಿ ಚುನಾವಣೆ ಯಾರ್ಯಾರ್ದೋ ಹೆಸ್ರು ಹೇಳ್ತೀರಿ, ಮಹಾನ್ ವ್ಯಕ್ತಿಗಳ ಹೆಸರೆಲ್ಲನೂ ಹೇಳ್ಕೊತೀರಿ. ಇದು ಪ್ರಚಾರಕ್ಕೆ. ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀರಿ. ಕುವೆಂಪು ಅವರ ನಾನು ಹುಟ್ಟಿದಾಗ್ಲಿಂದ ನಮ್ಮಪ್ಪ ಅವರು ಕುವೆಂಪು ಅವ್ರ ಶಿಷ್ಯ. ಕುವೆಂಪು ಅವ್ರನ್ನ ನಾನು ಹುಟ್ಟಿದಾಗಿಂದನೂ ಅವ್ರು ಬದುಕಿರೋವರೆಗೂ ನಾನು ನೋಡಿದ್ದೀನಿ. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಐತೆ. ರಾಷ್ಟ್ರಕವಿ ಕುವೆಂಪು ಅವ್ರ ಬಗ್ಗೆ ಯಾಕೆ ಹೆಸರು ಹೇಳ್ತಾರೆ? ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ 14 ವರ್ಷ ಸೇವೆ ಮಾಡಿ ಈಚೆಗೆ ಬಂದಿರೋರು. ನಾನು ಅನ್ಪಡ್ ಅಂತ ಏನು ಅನ್ಪಡು? ಯಾರು ಮೇಧಾವಿಗಳು, ಯಾರು ಬೃಹಸ್ಪತಿಗಳಿಲ್ಲಿ? ಯಾರು ಮೇಧಾವಿಗಳಿಲ್ಲ, ಯಾರು ಬೃಹಸ್ಪತಿಗಳಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಓದಿರೋದು ಬರೀ ಮೂರನೇ ಕ್ಲಾಸ್, 3rd ಸ್ಟ್ಯಾಂಡರ್ಡ್ಗೆ ಅವರು ಎಜುಕೇಷನ್ನ ನಿಲ್ಲಿಸಿದ್ರು. ಇವತ್ತು ಮೇರು ನಟರಾಗಿದ್ದರು, ಪದ್ಮ ವಿಭೂಷಣ ಸಿಕ್ತು ಅವ್ರಿಗೆ. ಅವ್ರದ್ದೇ ಆದಂಥ ಫೀಲ್ಡಲ್ಲಿ ಅವರೇ ಆದಂಥ ಕೆಲಸವನ್ನು ಮಾಡಿದ್ರು. ನಾನು ಗ್ರ್ಯಾಜುಯೇಷನ್ ಮುಗಿಸಿದ್ದೀನಿ. ನನಗೆ ಸಂಸ್ಕಾರ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಸಂಸ್ಕಾರ ನಮ್ಮ ಅಪ್ಪ ಅಮ್ಮ ನನಗೆ ಸಂಸ್ಕಾರವನ್ನು ಕಲಿಸಿ ಬೆಳೆಸಿ ಇವತ್ತು ಈ ಸ್ಥಾನಕ್ಕೆ ತಂದಿರುವಂಥದ್ದು. ಮೈಸೂರಿನ ಜನತೆ ವಿಶಾಲ ಹೃದಯದವರು, ಎಲ್ಲರನ್ನೂ ಆತ್ಕೊಂತಾರೆ, ಎಲ್ಲರನ್ನೂ ಒಪ್ಕೊತಾರೆ. ಸರಿ ಇಲ್ಲ ಅಂತಂದಾಗ ದೂರ ಮಡಗ್ತಾರೆ. ರೇಬಿಸ್ ಏನು ನನ್ನ ಜೊತೆಲಿ 75 ಜನ ನನಗೆ ಮತ ಹಾಕೋರೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನತೆ. ಅವರೆಲ್ರಿಗೂ ರೇಬಿಸ್ ಬಂದ್ಬಿಡೈತಾ? ಇವರೊಬ್ಬರು ಮಾತ್ರ ರೇಬಿಸ್ ಬಂದಿರೋರು ನಿಮ್ಮ ಜೊತೆಲಿ ಇಟ್ಕೊಂಡಿದ್ದೀರಿ. ಏನು ಹಂಗಂದ್ರೆ ಅರ್ಥ? ಬೇಡ ಮಾತೇನ್ರಿ. 2 ಬಾರಿ ಸಂಸದರಾಗಿದ್ದೀರಿ ನೀವು. ನಾನು ರಿಸ್ಲರು. ಐ ಆಮ್ ಎ ರಿಸ್ಲರ್. ನಾನು ಯಾರಿಗೂ ನಾನು ಅದನ್ನೇ ಹೇಳ್ತಾ ಇಲ್ಲ. ಮೈಸೂರು ಚಾಮರಾಜ ವಿಧಾನಸಭಾ ಕ್ಷೇತ್ರ ನಾನು ಹೊರಗ್ಲೋನು ಅಂತ ಹೇಳ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ನೀವು ಹೇಳ್ತಾ ಇದ್ರಲ್ಲ ನನಗೆ. ಇಲ್ಲಿ ನಿಲ್ಲೋದು ಬೇಡ್ರಿ. ಡಿಲಿಮಿಟೇಷನ್ ಆದರೆ ಸಕಲೇಶ್ಪುರ ಜನರಲ್ ಆಗ್ಬೋದು. ನಮ್ಮ ಹೈಕಮಾಂಡ್ನ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ, ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಕಾಡಿಬೇಡಿ. ನಾನು ಸಕಲೇಶ್ಪುರದಲ್ಲೇ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತೀನಿ. ನಾನು ಇವ್ರನ್ನ ಅಲ್ಲೇ ಬಂದು ನಿಂತ್ಕೊಳ್ಳಿ, ಅವರೂರಲ್ಲೇ. 100% ರೀ. ನಾನು ಹೋರಾಟಗಾರ. ನನ್ನ ಜೀವನವನ್ನೇ ಹೋರಾಟ ಮಾಡ್ಕೊಂಡು ಬಂದಿರೋನು ನಾನು. ಈಗ ಚಾಮರಾಜ ಕ್ಷೇತ್ರಕ್ಕೆ 2028ಕ್ಕೆ ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ, ಪ್ರತಾಪ್ ಸಿಂಹ ಏನು ನನ್ನ ತೋರಿಸ್ತೀನಿ ಅಂತ ಹೇಳ್ತಾವ್ರೆ. ಅವ್ರು ಟಿಕೆಟ್ ಸ್ವಾಮಿ ಬಂದು ಸ್ಪರ್ಧೆ ಮಾಡಿ. ಹರೀಶಣ್ಣ ನೀನು ಹೊರಗ್ಲೋನು ಅಂತೀಯ, ನನ್ನ ಹೊರಗ್ಲೋನು ಅಂತೀಯ. CL ಭೈರಪ್ಪ MLA, ಕುವೆಂಪು ಅವರು, ನಿಮ್ಮ ಇಂದಿರಾ ಗಾಂಧಿಯವರು, ಯಾರು ರಾಜೀವ್ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಇವರೆಲ್ಲರನ್ನೂ ಅಲ್ಲಿಂದ ಇಲ್ಲಿಂದ ಬಂದು ನಿಂತ್ಕೊಂಡ್ರು. ಎಲ್ಲ ಬಿಡ್ರಿ. ಅವರ ಮಹಾನ್ ವ್ಯಕ್ತಿಗಳು, ಅವ್ರಿಗೆ ಯಾಕೆ ಹೋಲಿಸ್ಕೋಬೇಕು? ಕುವೆಂಪು ಅವ್ರನ್ನ ಏನಕ್ಕೆ ತರಬೇಕಿಲ್ಲಿ? SL ಭೈರಪ್ಪ ಅವ್ರನ್ನ ಏನಕ್ಕೆ ತರಬೇಕಿಲ್ಲಿ? ನಾನು ಮೈಸೂರು ನಗರದಲ್ಲಿ ಹುಟ್ಟಿರೋನು, ಮೈಸೂರು ನಗರದಲ್ಲಿ ಬೆಳೆದಿರೋನು. ಮೈಸೂರು ನಗರದಲ್ಲಿರುವಂಥ ಸಾಹಿತಿಗಳು ಅವರು ಎಲ್ಲರೂ ನಮ್ಮಪ್ಪ. ನಾನು ಹುಡ್ದಾಗಿಂದ ಮೈಸೂರು ವಿಶ್ವವಿದ್ಯಾಲಯಕ್ಕೂ ನನಗೂ ಸಂಬಂಧ ಐತೆ. ನಾನು ಹುಡ್ದಾಗಿಂದ ನಾನು ಮೈಸೂರು ವಿಶ್ವವಿದ್ಯಾಲಯದ ಋಣದಲ್ಲೇ ನಾನು ಬದುಕ್ತಾ ಇರೋದು ಇವತ್ತಿಗೂ, ಈ ಕ್ಷಣಕ್ಕೂ. ನನಗೆ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ನನಗೇ ಆದಂಥ ಬಳಗ ಐತೆ, ನನಗೇ ಆದಂಥ ವಿಚಾರವಂತರು ನನ್ನ ಜೊತೆಲಿ. ನಾನು ಅವ್ರ ಜೊತೆಲಿ ಚರ್ಚೆ ಮಾಡ್ತೀನಿ, ನಾನು ವಿಚಾರವನ್ನು ತಿಳ್ಕೊಳ್ತೀನಿ. ನಾನು ಸುಮ್ಮನೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನಾನು ಏನದು ಇಲ್ಲ ವಲಸಿಗ ಅಂತ ಎಲ್ಲಿ ಯಾರು ಹೇಳ್ತಾವ್ರೆ ನಿಮ್ಮನ್ನ ವಲಸಿಗ ಅಂತ? ಆಯ್ತಪ್ಪ, ನೀನು ವಲಸಿಗ ಅಂತ ಅನ್ಕೊಂಡು ಇಲ್ಲಿ ನೀನೇನೋ ಸ್ಕೋಪ್ ತಗೊಳ್ಳೋ ಬೇಡ. ಸಕಲೇಶ್ಪುರಕ್ಕೆ ಬಂದು ನಿಂತ್ಕೊಂತೀನಿ ಬಾಗ್ರು, ಅಲ್ಲೇ ಫೈಟ್ ಮಾಡೋದಾ? ಸಕಲೇಶ್ಪುರದಲ್ಲೇ ಫೈಟ್ ಮಾಡೋದಾ? ನಿನ್ನೂರಲ್ಲಿ ನಾನು ಬಂದು ಫೈಟ್ ಮಾಡ್ತೀನಿ ರೀ. 2 ಕ್ಷೇತ್ರ ಅಲ್ಲ, ಒಂದೇ ಕ್ಷೇತ್ರದಲ್ಲಿ ನಿಲ್ಲೋದು. ಸಕಲೇಶ್ಪುರದಲ್ಲೇ ನಿಂತ್ಕೊಂತೀನಿ. ಸೀರಿಯಸ್ ಆಗಿ
ಸೀರಿಯಸ್ ಆಗಪ್ಪ. ಅವರು ನನ್ನ ಕ್ಷೇತ್ರದಲ್ಲಿ ಬಂದು ನಿಂತ್ಕೊಳ್ಳಿ. ಚಾಮರಾಜ ವಿಧಾನಸಭಾ ಕ್ಷೇತ್ರ ನಮ್ಮ ಅಪ್ಪನ ಜಿಗಾರ ಅದು. ಅದು ನನಗೆ ಗೊತ್ತಿಲ್ಲ. ಅವ್ರು ಹೇಳ್ತಾವ್ರಲ್ವ ಅಣ್ಣ. ನನ್ನನ್ನು ಹೊಲ್ಸಿಗ ಅಂತ ಅಂತಿದ್ದೆ. ನಾನು ಸಿದ್ದರಾಮಯ್ಯವ್ರ ಮೇಲೆ ಚಾಲೆಂಜ್ ಮಾಡೋದು, ಯತೀಂದ್ರ ಅವ್ರ ಮೇಲೆ ಚಾಲೆಂಜ್ ಮಾಡೋದು. ಇಲ್ಲೆಲ್ಲೂ ಬೇಡಪ್ಪ. ನಿನ್ನ ಮೈಸೂರು ಜಿಲ್ಲೆ ಎಲ್ಲೂ ಬೇಡ. ನಿನ್ನ ಜಿಲ್ಲೆ ಹಾಸನ ಜಿಲ್ಲೆ ಸಕಲೇಶ್ಪುರ ಕಾನ್ಸ್ಟಿಟ್ಯೂನ್ಸಿ ಈಗ ಅಟ್ ಪ್ರೆಸೆಂಟ್ SC ಕ್ಯಾಟಗರಿಲಿ ಐತೆ. ಅದನ್ನು ಡಿಲಿಮಿಟೇಷನ್ ಆದರೆ ಜನರಲ್ ಮಾಡಿಸ್ತು. ನಿಮ್ಮ ಪಕ್ಷನೇ ಇರೋದಲ್ವ ಕೇಂದ್ರ ಸರ್ಕಾರದಲ್ಲಿ, ಜನರಲ್ ಮಾಡಿಸು. ಅಲ್ಲಿ ಬಂದು ನಾನು ನಿಲ್ತೀನಿ, ನೀನು ಅಲ್ಲೇ ಬಂದು ನಿಲ್ಲು. ನಿನ್ನೂರಲ್ಲೇ ನೀನು ನಿಲ್ಲು. ನಾನು ವಲಸಿಗ ಅಂತಲೇ ನೀನು ಅಲ್ಲಿ ನನ್ನನ್ನು ವಲಸಿಗ. ಅವನು ಎಲ್ಲಿಂದ ಬಂದ್ಬಿಟ್ಟವನೇ. ಅವ್ನು ಬ್ರಿಟಿಷ್ನವ್ರು ಬಂದಂಗೆ ಬಂದ, ಮೊಘಲಿಗರು ಬಂದಂಗೆ ಬಂದ ಅಂತಲೇ ಹೇಳಿ ನನಗೆ. ಇದು ಓಪನ್ ಚಾಲೆಂಜ್. ಸೀರಿಯಸ್ ಆಗಿ ಹೇಳ್ತಾರದು. ನಾನು ಒಳ್ಳೆಯದಾಗಲಿ. ಇವತ್ತು ಆಷಾಢ ಶುಕ್ರವಾರದ ಪ್ರಯುಕ್ತ, 3ನೇ ಆಷಾಢ ಶುಕ್ರವಾರದ ಪ್ರಯುಕ್ತ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡೋದಕ್ಕೆ ಬಂದಿದ್ದೀನಿ. ತಾಯಿ ಚಾಮುಂಡೇಶ್ವರಿ ದರ್ಶನ ಆಯಿತು. ಉತ್ತಮವಾದಂಥ ಮಳೆ ಮತ್ತು ಬೆಳೆಯನ್ನು ಆಗೋ ರೀತಿಯಲ್ಲಿ ತಾಯಿ ಆಶೀರ್ವಾದ ಮಾಡಲಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಬರದ ಛಾಯೆ ಇದೆ ಆ ಛಾಯೆ ಹೋಗುವಂಥ ಮಾಡಲಿ ಅಂತ ಅಂದ್ಬಿಟ್ಟು ತಾಯಿ ಚಾಮುಂಡೇಶ್ವರಿ ಕೋರ್ಕೊಂಡಿದ್ದೀನಿ. ನಾನು ಮಂತ್ರಿ ಸ್ಥಾನವನ್ನು ಏನು ಕೇಳ್ತಾ ಇಲ್ಲ. ಮೊದಲನೇ ಸಲ ಆಯ್ಕೆ ಆಗಿರುವಂಥ ಶಾಸಕರುಗಳಿಗೆ ಒಂದು 5 ಜನಕ್ಕಾದ್ರೂ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಕೋರ್ಕೊಂಡಿದ್ದೀವಿ. ಅದನ್ನು ನಮ್ಮ ಹೈಕಮಾಂಡ್ ಈಡೇರಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಈಗ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಒಂದು ಆದೇಶ ಇದೆ. ತಮಿಳುನಾಡಿಗೆ ನೀರನ್ನ ಕೊಡಬಾರ್ದು ಅಂತ ಅಂದ್ಬಿಟ್ಟು ನಮ್ಮೆಲ್ಲರದನ್ನು ಒಕ್ಕೊರಲಿನ ಒತ್ತಾಯ. ಯಾಕೆ ಅಂತಂದರೆ ನಮಗೇನೆ ಕುಡಿಯೋದಕ್ಕೆ ನೀರಿಲ್ಲ. ಇವತ್ತು ಮೈಸೂರು ನಗರ ಆಗ್ಬೋದು, ಬೆಂಗಳೂರು ನಗರ ಆಗ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಾಯವನ್ನು ಮಾಡ್ತೀವಿ. ಮತ್ತು ಸಮುದ್ರಕ್ಕೆ ಹೋಗ್ತಾ ಇರುವಂಥ ನೀರನ್ನ ತಡೆಯುವಂಥದ್ರಲ್ಲಿ ತಮಿಳುನಾಡವರು ಯಾವುದೇ ಥರದ ಕ್ರಮ ವಹಿಸ್ತಾ ಇಲ್ಲ. ಮತ್ತೀಗ ಭಾರತ ದೇಶದಲ್ಲಿ ಏನು ಸಿಂಧು ನದಿ ಐತೆ ಅದರಲ್ಲಿ ಪಾಕಿಸ್ತಾನಕ್ಕೆ ಹೋಗ್ಬೇಕಾಗಿರುವಂಥ ನೀರನ್ನ ಯಾವಾಗಲೂ ಓಬಿರಾಯನ್ ಕಾಲದಲ್ಲಿ ಅದು ಅಗ್ರಿಮೆಂಟ್ ಆಗಿದ್ದಂಥದ್ದು, ಅದನ್ನು ಈಗ ನಿಲ್ಲಿಸ್ತಾರೆ ಅಂತ ಅಂದಾಗ ಇದನ್ನು ಯಾಕೆ ನಿಲ್ಲಿಸಬಾರ್ದು? ಇದೆಂದೇ ಬ್ರಿಟಿಷ್ನವ್ರು ಮಾಡಿರುವಂಥ ಏನು ಆ ತೀರ್ಮಾನವನ್ನು ಅದನ್ನು ನಾವು ಯಾಕೆ ನಿಲ್ಲಿಸಬಾರ್ದು? ನಮ್ಮಲ್ಲೇ ನೀರಿಲ್ಲ ಅಂತ ಅಂದರೆ ಕುಡಿಬೇಕಾದ್ರೆ ನೀರಿಲ್ಲದೇ ಇರೋ ನೀರು ಎಲ್ಲಿಂದ ಕೊಡೋಕ್ಕಾಗುತ್ತೆ ಅಂತ ಅನ್ನೋದನ್ನು ಯೋಚನೆ ಮಾಡಬೇಕು. ಅದನ್ನು CW ಅವರು ಯೋಚನೆ ಮಾಡಿ ತೀರ್ಮಾನ ಮಾಡಬೇಕು. ಸರ್ಕಾರ ಕದ್ದು ಮುಚ್ಚಿ ಯಾವುದೇ ಕಾರಣಕ್ಕೂ ನೀರು ಬಿಡೋಲ್ಲ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಏನೇ ಮಾಡಿದ್ರು ನೇರವಾಗಿಯೇ ಮಾಡೋದು. ಕದ್ದು ಮುಚ್ಚಿ ನೀರು ಬಿಡುವಂಥ ಪ್ರಮೇಯ ಏನಿಲ್ಲ ಅವರಿಗೆ. ಯಾಕಂದರೆ ಇದನ್ನೆಲ್ಲ ಹೊಣೆಯೆಲ್ಲ ರಾಜ್ಯ ಸರ್ಕಾರನೇ ಹೊರಬೇಕಾಗುತ್ತೆ ನೀರು ಬಿಟ್ಟರೆ. ಪ್ರತಿಪಕ್ಷ BJP ಹೋರಾಟ ಪ್ರತಿಪಕ್ಷ BJP ಅವರು ಅಂತಲ್ಲ, ಇದು ಪಕ್ಷಾತೀತವಾಗಿ ಎಲ್ಲರನ್ನೂ ಹೋರಾಟ ಮಾಡಬೇಕು. ಈಗ ಸರ್ವಪಕ್ಷ ಸಭೆಯನ್ನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕರೆದಿದ್ದಾರೆ. ಆ ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಅದ್ರ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡ್ತಾರೆ. ಸರ್, ಈಗ ಸಂಪುಟ ವಿಸ್ತರಣೆ ಯಾಕೆ ಇಷ್ಟೊಂದು ವಿಳಂಬ ಆಗ್ತದೆ? ಸಂಪುಟ ವಿಸ್ತರಣೆ ಈಗಾಗಲೇ ತಮಗೆ ಗೊತ್ತಿರುವಂಥದ್ದೇ ಪಾರ್ಲಿಮೆಂಟಲ್ಲಿ ಕೌನ್ಸಿಲ್ ಶುರುವಾಗೈತೆ. ಅಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳಲ್ಲಿ ನಮ್ಮ ಹೈಕಮಾಂಡ್ ಅವರು ಒಂದು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ತೀರ್ಮಾನ ಆಗುತ್ತೆ. ಸೋಮವಾರ ಮೋಸ್ಟ್ ಪ್ರಾಬಬ್ಲಿ ಕ್ಲಿಯರ್ ಆಗುತ್ತೆ. ಇವತ್ತು ಸಂಜೆ ಸಂಪುಟ ವಿಸ್ತರಣೆ ಕಡೆ ಗಮನ ಹರಿಸ್ಕೊಂಡು ಈ ಕಾವೇರಿ ವಿಚಾರ ಮರೆತುಬಿಟ್ರ ಅಂತ? ಇಲ್ಲ. ಕಾವೇರಿ ವಿಚಾರವಾಗೂ ದಿನನಿತ್ಯ ನಮ್ಮ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಪಕ್ಷದ ನಾಯಕರುಗಳು ಎಲ್ಲರೂ ಅದ್ರ ಬಗ್ಗೆ ಗಮನ ಇಟ್ಟು ಕೆಲಸ ಮಾಡ್ತಾಯಿದ್ದಾರೆ.